ಸೇನಾ ಮುಖ್ಯಸ್ಥರಿಗೆ ಮತ್ತಷ್ಟು ಬಲ ತುಂಬಿದೆ. ಕೇಂದ್ರ ಸರ್ಕಾರ ಆರ್ಮಿ ಚೀಫ್ ವಹಿಸಿದ್ರೆ ಪ್ರಾದೇಶಿಕ ಸೇನಾಧಿಕಾರಿಗೆ ಬುಲಾವ್ ಕೊಡಲಾಗುತ್ತೆ. ಜೊತೆಗೆ ಪ್ರಾದೇಶಿಕ ಸೇನೆಯ ಯೋಧರನ್ನು ಕೂಡ ಕರೆಯಬಹುದು. ನೋಡಿ, ಸೇನಾ ಮುಖ್ಯಸ್ಥರಿಗೂ ಕೂಡ ಕೇಂದ್ರ ಸರ್ಕಾರ ಮತ್ತಷ್ಟು ಬಲವನ್ನು ಕೊಡ್ತಾ ಇದೆ. ಆರ್ಮಿ ಚೀಫ್ ಏನಾದರೂ ಬಯಸಿದ್ರೆ ಪ್ರಾದೇಶಿಕವಾಗಿ ಏನು ಸೇನಾಧಿಕಾರಿಗಳಿರ್ತಾರೆ ಪ್ರಾದೇಶಿಕವಾರು ಅವ್ರಿಗೂ ಕೂಡ ಬುಲಾವ್ ಕೊಡಬಹುದು. ಜೊತೆಗೆ ಯೋಧರನ್ನು ಕೂಡ ಕರೆಸಬಹುದು. ಅಗತ್ಯ ಬಿದ್ದರೆ ಅರೆ ಸೈನಿಕ ಪಡೆ ಸಹಾಯವನ್ನು ಕೂಡ ಪಡೆಯಲು ಅಧಿಕಾರವನ್ನ ಕೊಡಲಾಗ್ತಾ ಇದೆ. ಇತ್ತ ತುರ್ತು ಅಧಿಕಾರ ಬಳಸಲು ರಾಜ್ಯಗಳಿಗೆ ಕೇಂದ್ರ ಸೂಚನೆಯನ್ನು ಕೊಟ್ಟಿದೆ. ದೇಶಾದ್ಯಂತ ಆರೋಗ್ಯ ಇಲಾಖೆಯ ಎಲ್ಲ ರಜೆಗಳನ್ನು ಕೂಡ ಕ್ಯಾನ್ಸಲ್ ಮಾಡಲಾಗಿದೆ. ಯಾಕಂದ್ರೆ ನಮ್ಮ ಭಾರತ, ನಮ್ಮ ದೇಶದ ಸಾರ್ವಭೌಮತೆ, ಭದ್ರತೆಗೆ ಧಕ್ಕೆ ಬಂದಿದೆ. ಯುದ್ಧ ಶುರುವಾಗಿದೆ. ಪ್ರತಿಯೊಬ್ಬರು ಕೂಡ ಇದರಲ್ಲಿ ಕೈ ಜೋಡಿಸಲೇಬೇಕು. ನೋಡಿ, ಪ್ರಾದೇಶಿಕವಾರು ಸೇನೆ ಅಂತಿರ್ತಾರೆ, ಬೆಟಾಲಿಯನ್ ಇರ್ತವೆ. ಈಗ CISF ಅಂತ ಇರ್ತವೆ, CRPF ಅಂತ ರಾಜ್ಯಗಳಿರ್ತವೆ, SDRF ಇರುತ್ತೆ. ಆ ಎಲ್ಲ ಯೋಧರನ್ನು ಕೂಡ ಯುದ್ಧಕ್ಕೆ ಬಳಸಿಕೊಳ್ಳುವಂತಹ ಅವಕಾಶವನ್ನ ಕೇಂದ್ರ ಸರ್ಕಾರ ಕೊಡ್ತಾ ಇದೆ. ನೋಡಿ, ನಮ್ಮ ಸಕ್ರಿಯ ಸೇನೆ ಎಷ್ಟಿದ್ದಾರೆ ಗೊತ್ತಾ? ಸೈನಿಕರು 15 ಲಕ್ಷ ಜನ ಇದ್ದಾರೆ. ಅಂದ್ರೆ ಇನ್ನು ಇವರು ಅರೆ ಸೇನಾ ಪಡೆ 5 ಲಕ್ಷಕ್ಕಿಂತ ಹೆಚ್ಚಿದ್ದಾರೆ. ಇನ್ನೂ ಬೆಟಾಲಿಯನ್ಗಳಿದ್ದಾವೆ. ಅದರಲ್ಲೂ BSF, CRPF, CISF ಹೀಗೆ. ಅದರ ಜೊತೆಗೆ ಪ್ರಾದೇಶಿಕ ಸೇನೆಯು ಮತ್ತು ಅರೆ ಸೈನಿಕ ಪಡೆ ಹೆಚ್ಚಿದೆ. ಸುಮಾರು 20 ಲಕ್ಷ ಇದೆ ಅಂತ ನಾವು ಕೇಳ್ಪಟ್ವಿ, ಅರೆ ಸೈನಿಕ ಪಡೆ. ಅದರ ಜೊತೆಗೆ ನಮ್ಮಲ್ಲಿ ಯುವಕರು ಸೇನೆಯನ್ನ ಸೇರಲು ಬಯಸುವಂತವ್ರ ಸಂಖ್ಯೆ ಎಷ್ಟಿದೆ ಗೊತ್ತಾ? 45 ಕೋಟಿ ಇದೆ. ಅಂದ್ರೆ ನಾನು ಸೈನಿಕ ಆಗಬೇಕು ಅಂತ ಕನಸನ್ನು ಹೊತ್ತೋರ್ದಿದ್ದು ಸರ್ವೆ ಮಾಡಿದ್ದಾರೆ. ಹಾಗಾಗಿನೇ ಈಗ ಸೇನಾ ಮುಖ್ಯಸ್ಥರಿಗೆ ಸಂಪೂರ್ಣವಾದಂತಹ ಅವಕಾಶವನ್ನು ಕೊಟ್ಟಿದ್ದಾರೆ, ಮತ್ತಷ್ಟು ಶಕ್ತಿಯನ್ನು ಕೊಟ್ಟಿದ್ದಾರೆ. ಆರ್ಮಿ ಚೀಫ್ ಬಯಸಿದ್ರೆ ಇದೆಲ್ಲವೂ ಕೂಡ ಸಾಧ್ಯ ಆಗುತ್ತೆ.